ಹಲೋ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್ ನಾನು ನಿಮ್ಮನೆ ಮಗಳು ರಜನಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್ ಎಸ್ ನಮ್ಮ ಜೊತೆ ಇದ್ದಾರೆ ನಮ್ಮ ನಳ ಮಹಾರಾಜ ಪಾಕಶಾಲೆಯ ಪಾಕ ಪ್ರವೀಣ ಶೆಫ್ ನವೀನ್ ಅವರು ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಹಾಯ್ ಶೆಫ್ ಗುದಿತಾ ಇದ್ದೀರಾ ಇವತ್ತು ಹೌದು ಇಲ್ಲಾಂದ್ರೆ ನೀವು ವಾಪಸ್ ಗುದ್ಬಿಡ್ತಿರಲ್ಲ ಏನು ಅನ್ಸೋದೇ ಇಲ್ಲ ಅದೊಂದು ಇರುವೆ ಕಚ್ಚೋ ಥರ ನಮ್ಗೆ ಅಷ್ಟೇ ಹೌದು ಕೈಯೆಲ್ಲ ಕಟ್ ಮಾಡ್ಕೊಂಡು ಕೆಲಸ ಮಾಡೋರ್ಗೆ ಇದೆಲ್ಲ ಒಂದು ಬುದ್ಧ ಬೇಕಂದ್ರೆ ನಿಮ್ದು ಕೈ ಕಟ್ ಮಾಡ್ತೀನಿ ಕೊಡಿ ಬೆಳ್ಳು ಕಟ್ ಮಾಡ್ತೀನಿ ಉಗುರು ಬೇಡ ಸೊ ದೊಡ್ಡದಾಗಿರೋದೆಲ್ಲ ಕಟ್ ಮಾಡ್ತೀನಿ ಬೇಕಂದ್ರೆ ಕೈ ಉಗುರೆಲ್ಲ ತುಂಬಾ ಚಿಕ್ಕದಾಗುತ್ತೆ ಬೆಳ್ಳು ಸ್ವಲ್ಪ ದೊಡ್ಡದಾಗಿದೆ ಕೈ ದೊಡ್ಡದಾಗಿದೆ ಆಯ್ತು ಬಿಡಿ ತಪ್ಪಾಯ್ತು ಮತ್ತೆ ಏನಾದ್ರೂ ಹೊಳಿತಾ ತಲೆಗೆ ತುಂಗಭದ್ರಾ ಡ್ಯಾಮ್ ಇನ್ನೂ ಕ್ವಶನ್ ಕೇಳಿಲ್ಲ ಆನ್ಸರ್ ನೀವು ನೆಕ್ಸ್ಟ್ ಅಲ್ಲಿಗೆ ಬರ್ತೀರಾ ಅದಕ್ಕೆ ನಾನು ಬೇಗ ಹೇಳಿದ್ದೀನಿ ಎಷ್ಟು ಭಯ ಇದೆ ನನ್ನ ಅಲ್ಲ ನೀವು ನೆಕ್ಸ್ಟ್ ಅಲ್ಲಿಗೆ ಬರೋದು ಸೊ ಅದಕ್ಕೋಸ್ಕರ ಏನಪ್ಪ ನಾನು ನೆನ್ನೆ ಹೇಳಿದ್ನಲ್ಲ ಅಲ್ಲ ನೀವು ನನ್ನ ನೋಡಿ ಇಷ್ಟೆಲ್ಲ ಹೆದರ್ಕೋಬೇಡಿ ನನಗೆ ಒಂಥರ ಫೀಲ್ ಆಗುತ್ತೆ ಛೇ ಯಾಕೆ ನವೀನ್ ಅವ್ರನ್ನ ಒಂದ್ಸರಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ಮೆಲ್ ಮಾಡಿ ಇದು ಇಂಟ್ರೆಸ್ಟಿಂಗ್ ಅಲ್ಲ ಇದು ಅಲ್ಲ ಸ್ವಲ್ಪ ಜೋರಾಗಿ ಹೇಳ್ಕೋಬೇಕು ಅದನ್ನ ಒಳ್ಳೆ ಘಮ ಇದೆ ಅದಿರ್ಲಿ ಆ ಕಡೆ ತುಂಗಭದ್ರಾ ಡ್ಯಾಮ್ ಅಲ್ಲ ತುಂಗಭದ್ರಾ ಡ್ಯಾಮ್ ಕರೆಕ್ಟ್ ಹೌದು ಮಾತು ಮರ್ಸೋದ್ರಲ್ಲಿ ಎಕ್ಸಲೆಂಟ್ ಸೂಪರ್ ಆಗ್ಬಿಟ್ಟಿದ್ರೆ ಇವಾಗ ನೀವು ಇತ್ತೀಚೆಗೆ ನಾನೆಲ್ಲಿ ಮಾತು ಮರೆಸ್ತಾ ಇದ್ದೀನಿ ಸೊ ಆನ್ಸರ್ ಹೇಳಿದೀನಿ ನೆಕ್ಸ್ಟ್ ಕೇಳೋದಕ್ಕೂ ಮುಂಚೆನೇ ನಾನು ಹೇಳಿದ್ದೀನಿ ಅಷ್ಟೇ ಆಯ್ತು ಬಿಡಿ ನಾವು ವಿನ್ನರ್ ಅನೌನ್ಸ್ ಮಾಡ್ತೀವಿ ಅದೇ ವಿನ್ನರ್ ನೀವು ಈ ತರ ಆದ್ರೆ ನಾವು ಆ ತರ ವಿನ್ನರ್ ಅಂತ ಹೇಳಿ ಶೆಫ್ ನವೀನ್ ಫಸ್ಟ್ ನಾನು ಎಲ್ಲದಕ್ಕಿಂತ ಮುಂಚೆ ಹೇಳಿದ್ದು ಅದ್ ನೆನ್ನೆನೆ ಹೇಳಿದ್ರೆ ನವೀನ್ ಫಸ್ಟ್ ಹೇಳಿಲ್ಲ ನಾನು ಹೇಳಿದ್ನಲ್ಲ ಆಲಮಟ್ಟಿ ಅದಾದ್ಮೇಲೆ ಆಲಮಟ್ಟಿ ಎಲ್ಲ ತುಂಗಭದ್ರಾ ಅಂತ ಹೇಳಿದೆ ನಾನು ಹೌದಲ್ವಾ ಆಯ್ತು ಬಿಡಿ ಓಕೆ ಸಾಕಷ್ಟು ಜನ ರೈಟ್ ಆನ್ಸರ್ಸ್ನ ಕಳಿಸಿದ್ದೀರಾ ತುಂಬ ಬೇಗ ಕಳಿಸಿರೋಂಥವ್ರು ಅಕ್ಷತಾ ಸೋನಿಯಾ ಮಂಜುಳಾ ರೇವತಿ ಗೌತಮಿ ಸುರೇಂದ್ರ ಕುಮಾರ್ ಹಾಗೂ ನವೀನ್ ಕುಮಾರ್ ನವೀನ್ ಎಚ್ ಎಂ ನವೀನ್ ಹೆಚ್ ಎಂ ಅಂತೆ ಅವ್ರ ಹೆಸರು ನಾನು ನವೀನ್ ಕುಮಾರ್ ಅಂದೆ ಅವ್ರು ನವೀನ್ ಹೆಚ್ ಎಂ ಅಂದ್ರು ಕುಮಾರ್ ಗಿಮಾರ್ ಅಲ್ಲ ಇಲ್ಲ ನವೀನ್ ಎಚ್ ಎಂ ಹೆಚ್ ಎಂ ನವೀನ್ ಕುಮಾರ್ ಅವ್ರು ಕಳಿಸಿ ಅಲ್ಲ ಹೆಡ್ ಮಾಸ್ಟರ್ ಆಗ್ಬೇಕಿತ್ತು ಮಿಸ್ ಆಗಿ ಇನ್ನೊಂದು ಫ್ಯಾಕ್ಟ್ ಏನ್ ಗೊತ್ತಾ ಸೊ ನನ್ನ ಇನಿಷಿಯಲ್ ಮುಂಚೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಎಲ್ಲರೂ ಎಚ್ ಎಂ ಪಕ್ಕದಲ್ಲೇ ಇರ್ತಿದ್ರು ಸೊ ಅವ್ರ ಮುಂದೆ ನಾನು ನವೀನ್ ಅಂತ ಹೆಚ್ ಎಚ್ ಎಂ ಅಂತ ಕರೀತಾ ಇದ್ರು ಸೊ ಆಗ ಎಚ್ ಎಂ ಆದ್ ರಿಲೇಟೆಡ್ ಆಗ್ತಾ ಇತ್ತು ಸೊ ನಾವು ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಒಂದು ಹೋಟೆಲ್ ಇಂಡಸ್ಟ್ರಿ ಬಂದಾದ್ಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ನವೀನ್ ತರ ಆಗೋಯ್ತು ಅದು ಹೇಗಿದೆ ನೋಡಿ ಮ್ಯಾಚಿಂಗ್ ಇಮ್ಯಾಜಿನ್ ಮಾಡಕ್ ಆಗ್ತಾ ಇಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ನವೀನ್ ಆ ಹೆಚ್ ಎಂ ಅಲ್ಲಿ ಈ ಹೆಚ್ ಎಂ ಅಲ್ಲಿ ಹೌದಲ್ಲ ಚೆನ್ನಾಗಿ ಸಿಂಕ್ ಆಗ್ತದೆ ಎರಡು ಒಳ್ಳೆ ಸಿಂಕ್ ಮಾಡ್ತಿದ್ದೀರಾ ನೀವು ಚೆನ್ನಾಗಿ ಒಳ್ಳೆ ಗುಡ್ ಸಿಂಕರ್ ಆಗ್ಬಿಟ್ಟಿದ್ದೀರಾ ಮಾಡ್ಬೇಕಲ್ಲ ಗುರು ಇವನ್ನ ಅಲ್ವಾ ಮಾಡ್ಲೇಬೇಕು ಹೌದು ಗುರು ಇವತ್ತೇನ್ ಮಾಡ್ತಿದ್ದೀರಾ ಗುರು ನೀವು ಇವತ್ತು ಸಿಪಿ ಮಾಡ್ತಿದ್ದೀನಿ ಗುರು ಸಿಪಿನ ಹೌದು ನಿನ್ನೆ ಪಿಪಿ ಆಯ್ತು ನಿನ್ನೆ ಪಿಪಿ ಇವತ್ತು ಸಿಪಿ ಏನ್ ಸಮಾಚಾರ ಎಲ್ಲ ಎರಡೆರಡು ಅಕ್ಷರದೇ ತರ್ತಾ ಇದ್ದೀರಲ್ಲ ನಿಮ್ಗೆ ಕಷ್ಟ ಆಗ್ಬಾರ್ದಲ್ಲ ಗುರು ಅದಕ್ಕೇನೆ ವಾ ತುಂಬಾನೇ ಕಷ್ಟಪಡ್ತಿರಲ್ಲ ಎಷ್ಟು ಹೇಳೋದಕ್ಕೆ ಸೊ ಅದಕ್ಕೋಸ್ಕರ ಎಲ್ಲ ಇನ್ಶಿಲ್ ಸೊ ಇವತ್ತು ಇನ್ಶಿಲಿಂದ ಬೇರೆ ತಗೋಬಿಟ್ರಲ್ಲ ಎಚ್ ಎಮ್ ನಾನು ಹೇಳಿದ್ನಲ್ಲ ಎಚ್ ಎಮ್ ಅದಕ್ಕೆ ಡಿಸ್ಕ್ರಿಪ್ಷನ್ಸ್ ಬಂದ್ಬಿಡ್ತದಕ್ಕೆ ಸೊ ಏನಕ್ಕೆ ಎಚ್ ಎಮ್ ಅಂತ ಇಲ್ಲ ಸೊ ಅದಕ್ಕೆ ಸಿಪಿನೇ ಇವತ್ತು ಸಿಪಿ ಓಕೆ ಏನಿರ್ಬೋದು ಹೇಳಿ ಏನೇ ಐಡಿಯಾ ಚಪಾತಿ ಅಂತ ಗೊತ್ತು ಸಿಪಿ ನಿನ್ನೆ ಪಿ ಪಿ ಅದಕ್ಕೆ ರಿಲೇಟೆಡ್ ಹೌದಾ ಸೊ ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಬಂದಿನಿ ನೋಡಿ ಪನ್ನೀರ್ ಇದೆ ಪನ್ನೀರ್ ಸಿ ಐಡಿಯಾ ಇಲ್ಲ ಏನು ಹಿಟ್ಟು ಚಪಾತಿ ಕ್ರಂಚಿ ಆಗಿರುತ್ತೆ ಓ ಕ್ರಂಚಿ ಪನ್ನೀರಾ ಕ್ರಂಚಿ ಪನ್ನೀರ್ ಚೆನ್ನಾಗಿದೆಲ್ಲ ಹೆಸರು ಸಖತ್ತಾಗಿದೆ ಪಿ ಪಿ ಆಯ್ತು ಸಿ ಪಿ ನಾಳೆ ಜಿ ಪಿನಾ ಓಕೆ ನೋಡೋಣ ನಾಳೆ ಏನ್ ಮಾಡೋಣ ಸರಿ ಬಿಡಿ ಆಮೇಲೆ ನೋಡೋಣ ನಾಳೆಗಿರ್ಲಿ ಇವತ್ತಿನ ಮುಗಿಸ್ಕೊಳ್ಳಿ ಇವತ್ತು ಇದು ಕ್ರಂಚಿ ಪನ್ನೀರ್ ಒಂದು ಕ್ರಂಚಿ ಪನ್ನೀರ್ ಮಾಡೋದಕ್ಕೆ ಪನ್ನೀರ್ ಇದೆ ಸೊ ಈ ತರ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಓಕೆ ಸೊ ಇದಾಯ್ತು ಸೊ ಇದೆಲ್ಲ ಗಾರ್ನಿಶ್ ಬಿಡಿ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ತೇನೆ 100% ಇದರಲ್ಲಿ ಓಕೆ ಸೊ ಅದಾದ್ಮೇಲೆ ಇಲ್ಲಿ ಮೈದಾ ಇದೆ ಸೊ ಮೈದಾ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸೊ ಒಳ್ಳೆ ಕಲರ್ ಕೂಡ ಬರಲಿ ಅಂತ ಇದಾದ್ಮೇಲೆ ಜೀರಿಗೆ ಇದೆ ಸೊ ನಾನು ಆಗಲೇ ಹೇಳಿದೆ ಅಕ್ಕಿ ಶಾವಿಗೆ ಸೊ ಸ್ವಲ್ಪ ಓಂಕಾಳಿದೆ ನಾರ್ಮಲ್ ಆಗಿ ಓಂಕಾಳು ಹಾಕೋದಿಲ್ಲ ಸೊ ಸ್ವಲ್ಪ ಹಾಕ್ತೀನಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ
ಅದಾದಮೇಲೆ ಕಾರ್ನ್ಫ್ಲೋರ್ ಇದೆ, ಸ್ವಲ್ಪ ಕಾಳು ಮೆಣಸಿನ ಪುಡಿ ಇದೆ, ಅಗೇನ್ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಮತ್ತೆ ಗಾರ್ನಿಷ್ಗೆಲ್ಲ ಒಂದು ಟೊಮ್ಯಾಟೊ ಇದೆಲ್ಲ ಇದೆಲ್ಲ ಇದೇನು ಲೆಕ್ಕಕ್ಕಿಲ್ಲ ಬಿಡಿ ಗಾರ್ನಿಷ್. ಓಕೆ. ಓಕೆ, ಗಾರ್ನಿಷ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ಕೊಬಿಡ್ಬೋದು. ಎಸ್. ಓಕೆ. ಓಕೆ, ಈಗ ಫಸ್ಟ್ ಏನು ಮಾಡ್ತೀವಿ? ಫಸ್ಟ್ ಇದನ್ನ ಡೀಪ್ ಫ್ರೈ ಮಾಡ್ಬೇಕು ಇದನ್ನ. ಸೊ ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ನೀವು ಆಯಿಲ್ ಇಟ್ಕೊಬೇಡಿ. ಓಕೆ. ಸೊ ಆಯಿಲ್ನ ಬಿಸಿ ಮಾಡ್ತಾ ಇರಿ ನೀವು. ನಾವು ಉಪಯೋಗಿಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದರಲ್ಲಿ ವಿಟಮಿನ್ ಎ, ಡಿ ಅಂಡ್ ಇ ಇದೆ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಸ್ವಲ್ಪನೇ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡ್ಬೋದು. ಫಾರ್ ಯುವರ್ ಕಂಪ್ಲೀಟ್ ಫ್ಯಾಮಿಲಿ ಹೆಲ್ತ್, ಫ್ರೀಡಮ್ ಜೊತೆ ಆಹಾರ, ಫ್ರೀಡಮ್ ಜೊತೆ ಆನಂದ. ಓಕೆ. ಓಕೆ, ಸೊ ಅಲ್ಲಿ ಆಯಿಲ್ ಬಿಸಿ ಆಗ್ತಾ ಇರಲಿ. ಸೊ ಒಂದು ಪನ್ನೀರ್ಗೆ ಮ್ಯಾರಿನೇಷನ್ ಮಾಡ್ಕೊಬೋಣ ಅದಕ್ಕೆ. ಸೊ ಮ್ಯಾರಿನೇಷನ್ ಅಂದರೆ ಆ ಒಂದು ಬಾಡಿ ಕೋಟಿಂಗ್ ಕೊಡಬೇಕಲ್ಲ, ಸೊ ಅದಕ್ಕೆ ಕೊಡಿ ಇದೇ ಪನ್ನೀರು. ಓಕೆ, ಬೆಳ್ಳಗಿರೋದೇ ಪನ್ನೀರ್ ಅದು. ಈಗ ಏನು ಕೊಡ್ತೀರಾ? ಯಾವುದೋ ಒಂದು ಪೌಡ್ರ್ ಕೊಡಿ. ಏನು ಕೊಡ್ರಿ? ಮೈದಾ, ಅಕ್ಕಿ ಹಿಟ್ಟಿದು ಕೊಡಿ, ಸ್ಪೂನ್ ಕೊಡಿ. ಬೆಳ್ಳಗಿದ್ಬಿಟ್ರೆ ಮೈದಾ. ಸೊ ಅದು ಬೆಳ್ಳಗಿದೆ. ಇದೇನಿದು? ಇದು ಮೈದಾ. ಅದು ಅಕ್ಕಿ ಹಿಟ್ಟದು. ಇಲ್ಲ ಇಲ್ಲ, ಮತ್ತೆ ಅದು ಯಾವುದು? ಸರಿ, ಅದು ಕೊಡಿ. ಇನ್ನು ಎರಡು ಅದು ಕೊಡಿ. ಇದು ಕಾರ್ನ್ಫ್ಲೋರ್. ಕಾರ್ನ್ಫ್ಲೋರ್ ಇದು ಅಕ್ಕಿ ಹಿಟ್ಟು. ಇದು ಅಕ್ಕಿ ಹಿಟ್ಟು, ಇದು ಮೈದಾ, ಇದು ಮೀನ್ ಕಾರ್ನ್ಫ್ಲವರ್. ನೋಡಿ, ಇಷ್ಟು ದಿನ ಆಯ್ತು, ಅಷ್ಟು ಗೊತ್ತಾಗ್ಲಿಲ್ವ ನಿಮಗೆ? ಎಲ್ಲ ಬೊಗ್ಲೇ ಬಿಡ್ತೀರಾ, ಸುಮ್ಮನೆ ಕೂತ್ಕೊಳ್ಳಿ. ಅವ್ರು ಕೊಟ್ಟಿದ್ದು ಕರೆಕ್ಟ್ ಆಯಿತು. ಅಷ್ಟು ಗೊತ್ತಿಲ್ಲ ನೋಡಿ ಅವ್ರಿಗೆ. ಹಿಂಗೆ ಅಲ್ಲ ನೀವು? ಅಲ್ಲ, ಇಷ್ಟು ಗೊತ್ತಾಗಲ್ಲ ನಿಮಗೆ. ಸೊ ಈಗ ಇದರಲ್ಲಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಸೊ ಇದು ಯಾವ್ದು ಹೇಳಿ? ಮೈದಾ. ಕಾರ್ನ್ಫ್ಲವರ್ ರೀ. ಮೈದಾ. ಕಾರ್ನ್ಫ್ಲವರ್ ಇದು ಮೈದಾ. ಇಲ್ಲ, ಅಕ್ಕಿ ಹಿಟ್ಟಿದು. ಫಸ್ಟ್ ಹಾಕಿದ ಅಕ್ಕಿ ಹಿಟ್ಟು, ಈಗ ಹಾಕ್ತಾ ಇರೋದು ಮೈದಾ. ಮುಟ್ ನೋಡಿ, ಟೇಸ್ಟ್ ಮಾಡಿ. ಅದು ಕಾರ್ನ್ಫ್ಲೋರ್. ಟೇಸ್ಟ್ ಮಾಡಿ ನೋಡಿ. ನೋ ಬೇಸ್. ನೆಕ್ಸ್ಟ್ ಈ ಸರಿ ಟೇಸ್ಟ್ ಮಾಡಿ. ನೆಕ್ಸ್ಟ್ ಟೈಮ್ ನೀವು ಮರೆಯೋದಿಲ್ಲ. ಒಂದೇ ಸರಿ ಗೂಬೆ ಮಾಡಕ್ಕಾಗೋದು, ಪದೇ ಪದೇ ಮಾಡಕ್. ಟೇಸ್ಟ್ ಮಾಡಿ ನೋಡಿ, ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಪ್ಪ. ಆಯ್ತು, ನಿಜವಾಗ್ಲೂ ಗೊತ್ತಾಗ್ಲಿ, ತಿಳ್ಕೊಬೇಕಿದ್ರ ಬಗ್ಗೆ. ಸೊ ಹಾಗೆ ತಿನ್ಬಿಟ್ಟು ನೋಡಿ. ಹುಟ್ಟಿದ್ರೆ ಗೊತ್ತಾಗುತ್ತೆ ಮೈದಾ ಇದು. ಮುಟ್ಬಿಟ್ರೆ ಗೊತ್ತಾಗ್ಬಿಡುತ್ತಾ? ಹೌದು, ಮೈದಾ. ತಿನ್ಬಿಟ್ಟು ನೋಡ್ರಿ ಒಂದ್ಸರಿ. ನಿಮ್ಗೆ ಈ ತರ ಬೇರೆ ಯಾರಾದ್ರೂ ಕೇಳಿದ್ರೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ ನಿಮ್ಗೆ ಒಂದು ಈ ತರ ಯಾರು ಹೇಳೋದಿಲ್ಲ. ನನ್ ಬಿಟ್ಟು ಯಾರು ಹೇಳೋದಿಲ್ಲ ನಿಮ್ಗೆ. ಇದು ಯಾವುದು ಅಂತ ಈಗ ನೋಡಿ. ಅಲ್ಲ, ಇದು ಯಾವುದು ಅಂತ? ಅಯ್ಯೋ, ತಿನ್ಬಿಟ್ಟು ಹೇಳಿ, ನಾನು ಹೇಳ್ತೀನಿ. ಟ್ರೈ ಮಾಡಿ. ಮೈದಾ. ಸೊ ಅಯ್ಯೋ, ಬಾಯಿ ಆನ್ ಮಾಡಿ. ಮಾಡಿ. ನೀವು ಟ್ರೈ ಮಾಡಿ. ಮಾಡಿ, ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ನಂಗೆ ಚೆನ್ನಾಗಿ ಗೊತ್ತಿದೆ. ಮೈದಾ ಇಲ್ಲ. ಅಯ್ಯೋ, ತಗೊಳ್ಳಿ. ಇಲ್ಲೋ. ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು. ಇಲ್ಲಿ ತಗೊಳ್ಳಿ. ಈಗ ನೋಡಿ, ಇಲ್ಲಿ ಎಣ್ಣೆ ಇದೆ. ಸ್ವಲ್ಪ ತಗೊಳ್ಳಿ. ಇಲ್ಲ, ಬೇಡ. ಗೊತ್ತಾಗುತ್ತೆ. ಬೇಡ. ಸರಿ ಬಿಡಿ, ಇದು ಗೋಧಿ ಹಿಟ್ಟನೆ. ಓಕೆ. ಸಾರಿ, ಗೋಧಿ ಹಿಟ್ಟಲ್ಲ ಇದು. ಇದು ಮೈದಾ ಹಿಟ್ಟನೆ. ಓಕೆ. ನಿಮಗೆ ಕನ್ಫ್ಯೂಷನ್. ನನಗೆ ಕನ್ಫ್ಯೂಷನ್. ನೀವು ತಿನ್ನಿ, ಬಟ್ಲು ಫುಲ್ ತಿನ್ನಿ. ನೀವು ನಿಮ್ಮ ಜೊತೆ ಇದ್ದೀನಲ್ಲ, ನಾನು ಕನ್ಫ್ಯೂಷನ್ ಆಗಬೇಕದು. ಹೌದು. ಓಕೆ. ಸೊ ಒಂದು ಸ್ಪೂನ್ ನಾನು ಮೈದಾ ಕೂಡ ಹಾಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿತ್ತು, ಇನ್ನೊಂದು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕಾರ್ನ್ಫ್ಲೋರ್ನ 2 ಸ್ಪೂನ್ ಹಾಕ್ಕೊಳ್ತೀನಿ. ಸೊ ಅದು ಕ್ರಂಚಿ ಕೂಡ ಇರುತ್ತಲ್ಲ. ಓಕೆ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ಉಪ್ಪು ಹಾಕೋಣ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಓಕೆ. ಸೊ ಉಪ್ಪು ಆಯಿತು. ಸೊ ಈಗ ಜೀರಿಗೆ ಕೊಡಿ. ಸೊ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಓಂಕಾಳಿದೆ. ಸೊ ನಾರ್ಮಲ್ ಒಂದು 65 ಮಾಡಬೇಕಾದ್ರೆ ಇದನ್ನೆಲ್ಲ ಹಾಕೋದಿಲ್ಲ, ಓಂಕಾಳು ಹಾಕೋದಿಲ್ಲ. ಸೊ ಒಂದು ಎಕ್ಸ್ಟ್ರಾ ಒಂದು ಟಚ್ ಇರಲಿ ಅಂತ ಒಂದು ಓಂಕಾಳು ಕೂಡ ಹಾಕ್ತಾ ಇದ್ದೀನಿ. ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೆಣಸಿನ್ಕಾಯಿ ಕೂಡ ಕೊಡಿ. ಶುಂಠಿ ಬೆಳ್ಳುಳ್ಳಿ. ಓಕೆ. ಸೊ ಈಗ ಅಚ್ಕಾರದ ಪುಡಿ ಕೊಡಿ. ಓಕೆ. ಸೊ ಅದು ರೆಡ್ ಕಲರ್ ಆಗಿರುತ್ತೆ. ಸೊ ಅಚ್ಕಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋಣ. ಓಕೆ. ಸೊ ಅಚ್ಕಾರದ ಪುಡಿ ಆಯಿತು. ಸೊ ಅದ್ರ ಜೊತೆಲಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ಸೊ ಅದ್ರ ಜೊತೆಲಿ ಬೇರೆ ಒಂದು ಇಟ್ಕೊಂಡಿಲ್ಲ ತಾನೇ ಅಲ್ಲಿ ನೀವು? ಯಾವುದು ಇಟ್ಕೊಂಡಿಲ್ಲ, ಎಲ್ಲ ಕೊಟ್ಟಿದ್ದೀನಿ. ಓಕೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬೇಕಂತ ಹೇಳಿದ್ರೆ ನಾರ್ಮಲ್ ಇದರಲ್ಲಿ ಸೊ ಪ್ರಾಪರಾಗಿ ಆ ಒಂದು 65 ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಧನಿಯಾ ಪುಡಿ
ಅದು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಓಕೆ, ಸೊ ಧನಿಯಾ ಪುಡಿ ಆಯಿತು. ಓಕೆ, ಸೊ ಅದು ಧನಿಯಾ ಪುಡಿ ಆಯಿತು. ಸೊ ಈಗ ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾರ್ಮಲ್ ಆಗಿ ಆ ಒಂದು ಪ್ರಾಪರ್ 65 ಅಥೆಂಟಿಕ್ 65 ಮಸಾಲ ಬೇಕಂದರೆ ಸೊ ಈ ಒಣದ ಮೆಣಸಿನ್ಕಾಯಿ ಎಲ್ಲ ಏನಿದೆ ಸೊ ಅದನ್ನೇ ಒಂದು ಸ್ಪೈಸಸ್ಗಳನ್ನೆಲ್ಲ ಡ್ರೈ ಮಾಡಿ ಮಾಡ್ತಾರೆ. ಓಕೆ, ಇದರಲ್ಲಿ ಈಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೆ ಉಪ್ಪು ಹಾಕಲ್ವಾ ನೀವು? ಉಪ್ಪು ಹಾಕಿದ್ದೀನಲ್ಲ, ಸರಿ ಹಾಕಿ ಉಪ್ಪು ಹಾಕಿದ್ರಾ? ಹೌದು, ನೋಡ್ಲಿಲ್ವಾ? ನಿದ್ದೆ ಮಾಡ್ತಿದ್ದೀರಾ? ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ಆ ಒಂದು ಸೆಂಟ್ರಲ್ ಸ್ಟೇಜಲ್ಲಿ ಬ್ಯಾಟರ್ ಇರಬೇಕದು. ಓಕೆ, ಈ ಒಂದು ಪನ್ನೀರ್ ಏನಿದೆ ಸೊ ಪನ್ನೀರ್ ಒಳಗಡೆ ಹಾಕೋಣ ಇದ್ರ ಕೂಡ. ಓಕೆ, ಸೊ ನಾರ್ಮಲ್ ಆಗಿ ಡೈಸ್ ಕಟ್ ಮಾಡಿದ್ದೀನಿ ನಾನು. ಸೊ ಈ ಒಂದು ಕ್ಯೂಬ್ಸ್ ಥರ ಕೂಡ ಇರುತ್ತೆ. ಸೊ ಬೇಕಂದ್ರೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಅದರ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಓಕೆ, ಇದು ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಇಡಬೇಕಾಗುತ್ತೆ. ಸೊ 10 ನಿಮಿಷ ಇಟ್ಟಾದ್ಮೇಲೆ ನಾವು ಅದನ್ನು ಕೋಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಆಯಿಲ್ ಬಿಸಿ ಆಗಿದೆಯಾ? ಎಸ್, ಆಗಿದೆಯಾ? ಆಗಿದೆ. ಖಂಡಿತವಾಗ್ಲೂ ಆಗಿಲ್ಲ. ಖಂಡಿತವಾಗ್ಲೂ ಆಗಿದೆ, ಕುದೀತಾ ಇದೆ. ಕುದೀತಾ ಇದೆ. ನನಗೂ ನಿಮಗೂ ಎಷ್ಟಿರಲಿ ಚಾಲೆಂಜ್? ಎಷ್ಟೆಷ್ಟಿರಲಿ. ಸೊ ಬಿಸಿ ಆಗಿಲ್ಲ ಅಂತ, ಅದು ಬಿಸಿ ಆಗಿದೆ ಅಂತ. ಕುದೀತಾ ಇದೆ. ನೋಡಿ ಅಲ್ಲಿ, ಏನು ನೋಡಿ ಅಲ್ಲಿ, ಏನು ನೋಡಿ ಅಲ್ಲಿ? ಹಾಕಿದ ತಕ್ಷಣ ಮೇಲ್ಗಡೆ ಬರಬೇಕು ಸ್ಪಾರ್ಕ್. ಅಯ್ಯೋ ಬಂತಲ್ಲ, ಇನ್ನೇನು ಬರಬೇಕು? ಬಂದು ಹಂಗೆ ನಿಮ್ಮ ಮಕ್ಕದ ಮೇಲೆ ಹಿಂಗೆ ಬೀಳ್ಬೇಕಾದ ಸ್ಪಾರ್ಕು. ನೀವು ಪಕ್ಕದಲ್ಲಿ ನಿಮ್ಮ ಮಕ್ಕದ ಮೇಲೆ ಬೀಳಿ. ಹೌದು, ಅಲ್ಲ ನೀವು ತಾನೇ ಹಾಕಿದ್ದು ಅದಕ್ಕೆ. ಅಲ್ಲ, ನಿಮ್ಮ ಮಕ್ಕದ ಮೇಲೆ ಬೀಳಿ ಅಂತ. ಓಕೆ, ಸೊ ಆಯಿಲ್ ಕೂಡ ಬಿಸಿ ಆಗಿದೆ. ಒಂದು 10 ನಿಮಿಷ ಆದಮೇಲೆ ಸೊ ಬೇರೆ ಇದನ್ನು ನಾವು ಇದು ಮಾಡ್ಕೊಂಡು. ಓಕೆ ಓಕೆ ಓಕೆ, ಸೊ 10 ನಿಮಿಷ ಆಯ್ತು ಇದು. ಸೊ ಇವಾಗ ಸೊ ಒಂದು ಈ ಪನ್ನೀರ್ ಏನಿದೆ ಸೊ ಈ ಪನ್ನೀರ್ನ ಸೊ 10 ಸಲ ಎಲ್ಲಿದೆ ಅದು? ಐ ಮೀನ್ ಶಾವ್ಗೆ, ಅಕ್ಕಿ ಹಿಟ್ಟಿನ ಶಾವ್ಗೆ. ಓಕೆ, ಶಾವ್ಗೆ. ಓಕೆ, ಶಾವ್ಗೆನ ಸೊ ಒಂದು ಬೌಲ್ ಹಾಕೋಣ. ಸೊ ಒಂದು ಬೌಲಲ್ಲಿ ಹಾಕಿ ಈ ಒಂದು ಪನ್ನೀರ್ ಮ್ಯಾರಿನೇಟ್ ಆಗಿರುವಂತಹ ಪನ್ನೀರ್ ಏನಿದೆ ಸೊ ಈ ಪನ್ನೀರ್ನ ಸೊ ಇದರಲ್ಲಿ ಕೋಟ್ ಮಾಡ್ಕೊಳ್ಳೋಣ. ಸೇಮ್ ಎಲ್ಲನೂ ಇದೇ ಪ್ರೋಸೆಸ್. ಸೊ ಅಷ್ಟರಲ್ಲಿ ನೀವು ಒಂದು ಕೆಲಸ ಮಾಡಿ. ಹೇಳಿ, ಮಾಡ್ತೀರಾ? ಸೊ ಆ ಒಂದು ಶಾವಿಗೆ ಇದೆಯಲ್ಲ ಸೊ ಅದನ್ನು ಫ್ರೈ ಮಾಡಿ ಒಂದು ಪ್ಲೇಟ್ ಮೇಲೆ ತೆಗೆದುಕೊಂಡಿದೆ. ಸೇಮ್ ಎಲ್ಲನೂ ನೋಡಿ ಇದೇ ಥರ ಮಾಡ್ಕೋಬೇಕೆಲ್ಲ. ಓಕೆ, ಸೊ ಈ ಒಂದು ಕ್ರಂಚ್ ಏನಾಗಿದೆ ಕೋಟ್ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನು ಒಳಗಡೆ ಹಾಕಿ ಫ್ರೈ ಮಾಡೋಣ. ಸೊ ಬಿಸಿ ಆಗಿರ್ಬೇಕಿದು ಆಯಿಲ್. ಓಕೆ, ಮೀಡಿಯಮ್ ಟು ಹೈಯಲ್ಲಿ ಇರಬೇಕು ಇದರಲ್ಲಿ. ಸೊ ಈಗ ಒಂದು ಹಸಿರು ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಕೂಡ ಕೊಡಿ. ಸೊ ಇದು ಗಾರ್ನಿಷ್ಗೆ ಯೂಸ್ ಆಗುತ್ತೆ. ಓಕೆ ಓಕೆ, ಈ ಪನ್ನೀರ್ ಪೀಸಸ್ ಕೂಡ ಕ್ಲೀನಾಗಿ ಫ್ರೈ ಆಗಿದೆ ಇದು. ಸೊ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ಲ? ಹೌದು. ಸೊ ಕೋಟ್ ಆಗಿರೋ ಒಂದಕ್ಕೊಂದು ಹಿಂಗೆ ಅಂಟ್ಕೊಂಡಿದೆ ನೋಡಿ, ಇದು ತುಂಬಾ ಹೆಚ್ಚು ಕಾಣಿಸ್ತದೆ. ಎಸ್, ತುಂಬಾ ಕ್ರಂಚಿ ಆಗಿ ಕೂಡ ಇರುತ್ತೆ. ಇದು ಕ್ರಂಚಿ ಆಗಿರುತ್ತೆ. ಎಸ್, ಒಂದು ಸೈಡಲ್ಲಿ ಇಟ್ಕೊಬೇಡ. ಸೊ ಒಂದು ಕರಿಬೇವು ಕೂಡ ಇದೆ, ಅದನ್ನು ಕೂಡ ಮರ್ತು ಹೋಗಿದೆ ಅದನ್ನು. ಸೊ ಈ ಕರಿಬೇವು ಕೂಡ ಸೊ ಒಳಗಡೆ ಕೂಡ ಚಾಪ್ ಮಾಡಿ ಹಾಕೋಬೋದು ಅಥವಾ ಒಂದು ಗಾರ್ನಿಶ್ ಕೂಡ ಹಾಕೋಬೋದು ಇದನ್ನು. ಒಂದು ರೆಡ್ಡಿಶ್ ಕರ್ಲಿ ಅಂತ ಒಂದು ಟೊಮ್ಯಾಟೊ ಪ್ಲಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಸೊ ನಿಂಬೆಹಣ್ಣು ಇಲ್ಲ ಅಂದರೆ ಡಿಶ್ಶೇ ಫಿನಿಶ್ ಆಗೋಲ್ಲ ಯಾವುದು. ಸೊ ಈ ನಿಂಬೆಹಣ್ಣನ್ನ ಇಲ್ಲೇ ಇಟ್ಕೊಳ್ಳೋಣ. ಸೊ ನಿಂಬೆಹಣ್ಣು ಮೇಲೆ ಬೇಕಾದರೆ ಓಕೆ. ಸೊ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಮತ್ತು ಒಂದು ಒಳ್ಳೆ ಸ್ಪ್ರಿಂಗ್ ಕೊತ್ತಂಬರಿ ಸೊಪ್ಪಿನ ಒಳ್ಳೆ ಸ್ಪ್ರಿಂಗ್. ಸೊ
ಸೊ ಸಿಪಿ ರೆಡಿ, ಕ್ರಂಚಿ ಪನ್ನೀರ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಶೆಫ್. ಸಕ್ಕದಾಗಿ ಕಾಣಿಸ್ತಾ ಇದೆ ಟವರು. ಇದನ್ನ ನನಗೆ ಬೀಳ್ಸಕ್ಕೆ ಮನ್ಸು ಬರ್ತಿಲ್ಲ, ನೀವೇ ಬೀಳ್ಸ್ಬಿಟ್ಟು ಕಟ್. ಒಂದು ಕೆಲಸ ಮಾಡಿ, ಬೀಳ್ಸೋದು ಬೇಡ ಏನು ಬೇಡ. ಸೊ ಒಂದು ಕೆಲಸ ಮಾಡೋಣ, ಹಿಂದೆ ತಿರುಗಿ. ಏನು ನೀವು ಇದಿಟ್ಕೊಂಡಿದ್ದಲ್ಲ, ಸೊ ಹಿಂದೆಗಡೆ ಇದೆಯಲ್ಲ, ಸೊ ಅದಕ್ಕೆ ಸಿಗಿಸ್ಕೊಳ್ಳಿ. ಏನು ಹೇಳ್ಬಿಟ್ರು, ಚೆನ್ನಾಗಿರುತ್ತೆ. ಹೇಳ್ಬಿಟ್ರಲ್ಲ. ಸೊ ಎಲ್ಲಿ ಅಕ್ಕಪಕ್ಕ ಏನೇನಿದೆ ಎಲ್ಲ ನಿಮ್ಮ ಹಿಂದೆನೇ ಫಾಲೋ ಮಾಡುತ್ತೆ. ತೊಳಿ. ಹಾಂ, ಚೆನ್ನಾಗಿರುತ್ತೆ ನೋಡಿ. ಒಂದು ಪಿನ್ ಥರ ಬೇಡ ಬೇಡ, ಡಿಸೈನ್ ಆಗಿದೆ, ಕಲರ್ಫುಲ್ ಆಗಿದೆ. ಬೇಡವಾ? ಕಟ್ಟೋದ್ರಲ್ಲಿ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಬೀಳ್ಸೋದ್ರಲ್ಲೂ ಅಷ್ಟೇ ಇಂಟ್ರೆಸ್ಟ್ ನೋಡಿ ನಿಮ್ಗೆ. ಹೆಂಗ್ ಮಾಡ್ಬಿಟ್ರಿ ಅದನ್ನ ಪಾಪ. ತಗೊಳ್ಳಿ, ಏನು ಎಲ್ಲ ಸರಿನೂ ತಿನ್ಸಕ್ಕಾಗತ್ತಾ ನಿಮ್ಗೆ? ಹ್ಞೂ ಮತ್ತೆ ನೋಡೋರು ಬೇಜಾರು ಮಾಡ್ಕೊಂತಾರೆ ಮತ್ತೆ. ಏನು ಯಾವಾಗಲೂ ಅಮ್ಮನಿಗೆ ತಿನ್ನಿಸ್ತಾರೆ ಅಂತ. ಓ, ಇನ್ಯಾರಿದಾರೆ ಇಲ್ಲಿ ತಿನ್ಸಕ್ಕೆ? ಅವ್ರು ತಿನ್ಬೇಕಾದ್ರೆ ಮನೇಲಿ ಮಾಡ್ಕೊಂಡು ತಿನ್ಬೇಕು. ಶೆಫ್ ಕೊಡಿ ಇಲ್ಲಿ, ಹೋಗಿ ಆಚೆ. ಎಷ್ಟು ಮೋಸ, ವಂಚನೆ. ಫಸ್ಟ್ ಟೈಮ್ ನೀವು ನನ್ನನ್ನು ಬಿಟ್ಟು ತಿಂತಾರದು. ನಂಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಇದನ್ನು. ಸಕ್ಕತ್ತಾಗಿದೆ. ಕ್ರಂಚ್ ಸೌಂಡ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿಲ್ಲ ನನಗೇನು. ಸಕ್ಕತ್ತಾಗಿದೆಲ್ಲ. ಸೊ ಸಕ್ಕತ್ತಾಗಿದೆ. ಸೇಮ್ ಆ ಒಂದು 65 ಮಸಾಲೆ ಏನಿದೆ, ಸೊ ಖಾರವಾಗಿದೆ. ಹೌದು. ಸೊ ಇದು ಸ್ವಲ್ಪ ಹುಳಿ, ಆಮೇಲೆ ಆ ಚಟ್ನಿ ಇದೆಯಲ್ಲ, ಆಮೇಲೆ ಆನಿಯನ್ನ ಫ್ರೈ ಮಾಡಿರೋದು, ಪ್ಲಸ್ ಈ ಒಂದು ಕ್ರಂಚ್. ಎಸ್, ಆಮೇಲೆ ಇನ್ ಬಿಟ್ವೀನು ಆ ಕರಿಬೇವು ಸಿಗ್ತಿದೆ. ತುಂಬಾನೇ ಚೆನ್ನಾಗಿದೆ. ತುಂಬಾನೇ ವೆರಿ ಗುಡ್ ಕಾಂಬಿನೇಷನ್ ಇದು. ಎಸ್, ತುಂಬಾನೇ ಚೆನ್ನಾಗಿದೆ ಶೆಫ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಕ್ವಶನ್ ಕೇಳಬೇಕಿತ್ತಲ್ಲ? ಮರ್ತಿ ಹೋಗ್ಬಿಟ್ಟಿದ್ರಲ್ಲ. ನಾನು ಮರೆಯಲ್ಲ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ನಾನು ಕೇಳಲ್ಲ ನಿಮಗೆ? ಕೇಳಿ. ಸೊ ನಮ್ಮ ಚಾಲೆಂಜ್ ನೋಡಿ, ನಿಮ್ ರಿಲೇಟೆಡ್ ಆಗೇ ಇದೆ. ಏನು? ಬೇರೆ ಆ ಕಡೆ ಈ ಕಡೆ ಎಲ್ಲೋ ಕರ್ಕೊಂಡು ಹೋಗೋದಿಲ್ಲ. ನೀವು ಚೆನ್ನಾಗಿ ಹಾಡು ಕೂಡ ಆಡ್ತೀರಂತ, ಹೌದಾ? ಅವಾಗ ಸುಮ್ಮನೆ ಹಂಗೆ. ಸೊ ಒಂದು ಸಾಂಗ್ ಕೇಳ್ತೀನಿ, ಹೇಳ್ತೀರಾ? ಯಾವುದು? ಕೋಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗಾನ ಕೋಳಿ ನುಂಗಿತ್ತ. ಏನು ಸಾಂಗ್ ಕೇಳಿದಿರಾ? ಹೌದು ಕೇಳಿದ್ದೀನಿ. ಪದ್ಯ ಕೇಳಿದಿರಾ? ಹೌದು. ಯಾವ ಕೇಳಿದ್ರಿ? ಕೇಳ್ತಾನೆ ಇರ್ತೀನಿ. ಯಾವಾಗ ಕೇಳಿದ್ರಿ ಫಸ್ಟ್ ಅದನ್ನ ಅಂತ? ಸ್ಕೂಲಲ್ಲಿ ಎಲ್ಲೂ ಕೇಳಿಲ್ವಾ ನೀವು? ಕೇಳಿದೀನಿ ಅಂತಾನೆ ಹೇಳ್ತಾರೆ. ಅವಾಗ ಕೇಳ್ತಾ ಇರ್ತೀನಿ ಅಂದ್ರಲ್ಲ ಸ್ಕೂಲಲ್ಲಿ ಫಸ್ಟ್ ಟೈಮ್. ಅದೆಲ್ಲ ನೆನಪಿಲ್ಲ, ಕೇಳಿದೀನಿ. ಚೆನ್ನಾಗದು ಇದರಲ್ಲಿ ಮಗ್ಗಪ್ ಆಗ್ಬಿಟ್ಟಿದೆ ಅಲ್ಲ ಅದು. ಕನ್ಸಲ್ಲಿ ನಿಮ್ಗೆ ಎಬ್ಬಿಸ್ಬಿಟ್ಟು ನಿಮ್ಗೆ ಕೇಳಿದ್ರು ಕೂಡ ಹೇಳ್ತೀರಾ ನೀವು ಅದು? ಓಕೆ, ಸೊ ಅದು ಕೂಡ ಆಯ್ತು. ಮತ್ತೆ ಲೋಕದ ಕಾಳಜಿ ಮಾಡುತ್ತೀನಂತಿ, ನಿನ್ಗ್ಯಾರು ಬ್ಯಾಡಂತಾರೆ ಮಾಡಪ್ಪ ಚಿಂತಿ. ಓಕೆ, ಸೊ ಇದು ಮತ್ತೆ ಕೊಡಗನ ಕೋಳಿ ನುಂಗಿತ್ತ, ಇಬ್ರು ಒಬ್ರೇ ಬರ್ದಿರಿ ಗೀತೆನಾ? ಸೊ ಅದು ಯಾರು ಹೇಳಿ? ಸಂತ ಶಿಶುನಾಳ ಶರೀಫರು. ಶರೀಫರು. ಓಕೆ, ಶಿಶುನಾಳ ಶರೀಫರು. ಅವ್ರು ಹುಟ್ಟಿದ್ ಯಾವ ಊರು? ಹುಟ್ಟಿದ್ದು ಯಾವ ಊರು ಅಂತನಾ? ಓಕೆ, ನಾಳೆ ಹೇಳ್ತೀನಿ. ನಾನು ಯಾಕೆ ಇವತ್ತು ತೋರಿಸ್ಬಿಡಿ. ತೋರಿಸ್ಬಿಡಿ. ಆಯ್ತು, ಅದೆಲ್ಲ ಬೇಡ. ಅವ್ರ ಹೆಸರು ಫುಲ್ ಒಂದ್ಸರಿ ಹೇಳಿ ನೀವು. ಸಂತ ಶಿಶುನಾಳ ಶರೀಫರು. ವಾವ್, ಸೂಪರ್. ನಾನು ಕ್ವಶನ್ ಕೇಳ್ತಾ ಇದೀನಿ, ನನಗೆ ಗೊತ್ತಿಲ್ಲ ಅಂದ್ರೆ ಹೇಗೆ? ಸೂಪರ್. ಸೊ ಹೇಳಿ, ಯಾರು, ಯಾವ ಊರು ಅಂತ ಹೇಳಿ. ನಾನು ಯಾಕೆ ಇವತ್ತು ಹೇಳ್ಬೇಕು, ನಾಳೆ ಹೇಳ್ತೀನಿ. ಆಯ್ತು, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ? ಕೋಡಗನ ಕೋಳಿ ನುಂಗಿತ್ತ ಮತ್ತೆ ಲೋಕದ ಕಾಳಜಿ ಮಾಡುತ್ತೀನಿ ಅಂತ ಸಾಕಷ್ಟು ಗೀತೆಗಳನ್ನ, ತುಂಬಾನೇ ಫೇಮಸ್ ಪ್ರಸಿದ್ಧ ಗೀತೆಗಳು ಅದೆಲ್ಲಾನು. ಸೊ ಅದನ್ನೆಲ್ಲ ಬರ್ದಿದ್ದಾರೆ. ಸೊ ಸಂತ ಶಿಶುನಾಳ ಶರೀಫ್ ಅವರು. ಸೊ ಅವರು ಹುಟ್ಟಿದ್ದು ಯಾವ ಊರು ಅಂತ ನೀವು ನಮ್ಗೆ ತಿಳಿಸ್ಕೊಡ್ಬೇಕಷ್ಟೇನೆ. ತಿಳಿಸ್ಕೊಡ್ಬೇಕು. ಸೊ ತಿಳಿಸ್ಕೊಡ್ಬೇಕು. ನೀವು ತಿಳಿಸ್ಕೊಟ್ರೆ ನಮ್ಗೆ ವಾಟ್ಸಪ್ ಮಾಡಬೇಕು. ತಿಳಿಸ್ಕೊಡೋದು ಹೆಂಗೆ? ವಾಟ್ಸಪ್ ಮಾಡಬೇಕು. ಸೊ ವಾಟ್ಸಪ್ ಮಾಡಿ ನಮ್ಮ ಪಾಕಶಾಲೆಯಲ್ಲಿ ಭಾಗವಹಿಸುವಂತ ಅವಕಾಶ ನಿಮ್ದಾಗುತ್ತೆ. ಓಕೆ, ಸಂತ ಶಿಶುನಾಳ ಶರೀಫರು ಸಾಕಷ್ಟು ಪದ್ಯಗಳನ್ನ ಬರೆದಿದ್ದಾರೆ. ಇವರು ಹುಟ್ಟಿದಂಥ ಜಿಲ್ಲೆ ಯಾವುದು ಅಥವಾ ಊರು ಯಾವುದು, ಇದನ್ನ ನಮಗೆ ವಾಟ್ಸಪ್ ಮಾಡಿ ನಮ್ಮ ಪಾಕಶಾಲೆಯಲ್ಲಿ ಭಾಗವಹಿಸುವಂತ ಅವಕಾಶ ನಿಮ್ದಾಗುತ್ತೆ. ಓಕೆನಾ ಶೆಫ್? ಹೌದು, ನಾನು ಇದನ್ನೇ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದಾ? ನೀವು ಅನ್ಕೊಂಡಿದ್ದನ್ನೆಲ್ಲ ನಾನು ಹೇಳ್ಬೇಕು ಅಂತ. ವೆರಿ ಗುಡ್. ನೀವು ಏನ್ ಇದಕ್ಕೆ ಇರೋದ್ರ ಪಕ್ಕದಲ್ಲಿ ನೀವು ಕಷ್ಟಪಡೋದನ್ನ ನಾನು ನೋಡಕ್ಕಾಗ್ಲಿಲ್ಲ, ಯಾಕಂದ್ರೆ ನಿಮ್ಮ ಮುಖದಲ್ಲಿ ಆ ಬೆವ್ರು ಬರಕ್ ಶುರು ಆಗುತ್ತಲ್ಲ, ಆಗ್ಲೇ ನನಗೆ ಗೊತ್ತಾಗುತ್ತೆ. ಎಲ್ಲಿ ಹೇಳಿ? ಮುಖದಲ್ಲಿ ಏನಿದೆ? ಯಾರು ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ ಅನ್ಕೊಂಡೆ. ಓಕೆ, ಸರಿ, ಬರಲಾ? ಎಸ್, ಬಾಯ್.
ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶೆಫ್ ಸಕ್ಕದಾಗಿರೋ ಒಂದು ಕ್ರಂಚಿ ಪನ್ನೀರ್ ಮಾಡಿದ್ರು, ಸಕ್ಕ ಟೇಸ್ಟಿ ಆಗಿತ್ತು. ಸೊ ನೀವು ಮನೇಲಿ ಇದನ್ನ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಚೆಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷೀಸ್ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, ನಾವು ಕೊಟ್ಟಂತ ಚಾಲೆಂಜ್ನಲ್ಲಿ ವಿನ್ ಆಗಿ ಇವತ್ತು ನಮ್ಮ ಪಾಕಶಾಲೆಯಲ್ಲಿ ಒಂದು ಡಿಶ್ ಮಾಡ್ತೀನಿ ಅಂತ ಸ್ಫೂರ್ತಿ ಅವ್ರು ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸ್ಫೂರ್ತಿ. ಹಾಯ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಲ್ಲಿಂದ ಬರ್ತಾ ಇದ್ದೀರಾ? RPC ಲೇಔಟ್, ಬ್ಯಾಂಗ್ಳೂರ್. ಸೊ ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು MBBS ಮಾಡ್ತಾ ಇದ್ದೀನಿ. ಓಕೆ, ಯಾವ ಕಾಲೇಜು? ವೈದೇಹಿ ಮೆಡಿಕಲ್ ಕಾಲೇಜ್. ಸೊ ಏನು ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಕಾಜು ಪನ್ನೀರ್ ಮಸಾಲ ಮಾಡ್ತಾ ಇದ್ದೀನಿ. ಕಾಜು ಪನ್ನೀರ್ ಮಸಾಲ. ಓಕೆ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳಿ. ಪನ್ನೀರ್, ಹ್ಞೂ ಟೊಮ್ಯಾಟೊ ಪ್ಯೂರಿ, ಹ್ಮ್. ಇದು ಖಾರದ ಪುಡಿ, ಉಪ್ಪು, ಗೋಡಂಬಿ, ಹ್ಞೂ ಚಕ್ಕೆ, ರೆಡ್ ಚಿಲ್ಲಿ, ಹ್ಞೂ ಏಲಕ್ಕಿ, ಇದು ಕ್ಯಾಶು ಮತ್ತು ಆನಿಯನ್ ಪೇಸ್ಟ್, ಹ್ಞೂ ಕರ್ಡ್, ಪಲಾವ್ ಎಲೆ, ಜೀರಿಗೆ, ಲವಂಗ, ಗರಂ ಮಸಾಲ. ಓಕೆ, ಶುರು ಮಾಡೋಣ. ಹಾಂ, ಓಕೆ, ಫಸ್ಟ್ಗೆ ಏನು ಮಾಡ್ತೀರಾ ಈಗ? ಈಗ ಕ್ಯಾಶು ಫ್ರೈ ಮಾಡ್ಕೋಬೇಕು. ಹ್ಞೂ ಆಯಿಲ್ ಹಾಕಿ, ಮೆಡಿಕಲಲ್ಲಿ ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ ನೀವು? ಮೆಡಿಕಲಲ್ಲಿ ಎಲ್ಲ ಒಂದೇ. ಹೌದಾ? MBBS ಅಂದರೆ ಫುಲ್ 5 years. ಹಾಂ, ಅಲ್ಲ ಅಂದರೆ ಯಾವ ಸಬ್ಜೆಕ್ಟ್ ಮೇಲೆ ಅಂತ? ಅದು PGಗೆ ಬರುತ್ತೆ ಸ್ಪೆಷಾಲಿಟಿ ಎಲ್ಲ. MBBS ಎಲ್ಲರಿಗೂ ಕಾಮನ್. ಹೌದಾ? ಜನರಲ್ಲ? ಜನರಲ್. ಜನರಲ್ ಫಿಸಿಷಿಯನ್. ಇಲ್ಲ ಇಲ್ಲ, ಮತ್ತೆ? MBBS ಎಲ್ಲರಿಗೂ ಕಾಮನ್. ಅದಾದಮೇಲೆ PG ಮಾಡೋದು ಸ್ಪೆಷಾಲಿಟಿ ಬರುತ್ತೆ. ಓಕೆ, ಅಲ್ಲಿಂದ ಸ್ಪೆಷಾಲಿಟೀಸ್ ಬರುತ್ತೆ. ಸೊ ಏನು ತಗೊಳ್ಬೇಕು ಅಂದ್ಕೊಂಡಿದ್ದೀರಾ ನೀವು? ನನಗೆ ಕಾರ್ಡಿಯಾಲಜಿಸ್ಟ್ ಆಗಬೇಕಂತ ಇಷ್ಟ. ಗೋಡಂಬಿ ಕೊಡಿ. ಓಕೆ, ಯಾಕೆ ಕಾರ್ಡಿಯಾಲಜಿಸ್ಟ್? ನಂಗೆ ಇಂಟ್ರೆಸ್ಟ್ ಅದು. ಇಂಟ್ರೆಸ್ಟಾ? ಓಕೆ, ಸ್ಪೂನ್ ಕೊಡಿ. ಅಷ್ಟೇ, ಏನು ಜಾಸ್ತಿ ಏನಿದಿಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಇಲ್ಲ. ಇಲ್ಲ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಆಗೋವರೆಗೂ ಫ್ರೈ ಮಾಡಬೇಕು. ಓಕೆ, ಏನು ಹಾಬೀಸ್ ಪೂರ್ತಿ ನಿಮ್ಮದು? ನಾನು ಫ್ರೀ ಟೈಮಲ್ಲೆಲ್ಲ ಕುಕ್ ಮಾಡ್ತೀನಿ, ಓಕೆ ನಾವೆಲ್ಸ್ ಓದ್ತೀನಿ. ಓಕೆ, ಯಾವ ಥರ ನಾವೆಲ್ಸ್ ಓದ್ತೀರಾ? ಎಲ್ಲ ಥರ. ಎಲ್ಲ ಥರದ್ದಾ? ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು, ನಿಮಗೆ ಇಷ್ಟ ಆಗುವಂಥದ್ದು? ಕ್ರೈಮ್ ನಾವೆಲ್ಸ್ ಇಷ್ಟ. ಪನ್ನೀರ್ ಕೊಡಿ. ಸ್ಟ್ಯಾಂಡರ್ಡಿಂದಾನೇ ಕುಕಿಂಗ್ ಮಾಡ್ತೀನಿ ಅಂತಂದರೆ ಹೌದು. ಹೆಂಗೆ ಇಂಟ್ರೆಸ್ಟ್ ಬಂತು? ಕುಕ್ಕಿಂಗ್ ನಾನು ಮನೇಲಿ ಮಾಡಿದ್ದು ನೋಡಿ ನೋಡಿ ನಾನು ಕಲ್ತ್ಕೊಂಡೆ. ಓಕೆ ನಂಗೆ ತುಂಬ ಇಂಟ್ರೆಸ್ಟ್ ಕುಕ್ಕಿಂಗ್ ಅಂದರೆ. ಓಕೆ, ಇಲ್ಲಿವರೆಗೂ ಮಾಡಿರೋ ಡಿಶಸ್ಸಲ್ಲಿ ಹಾಳು ಮಾಡಿರೋ ಡಿಶ್ ಯಾವುದು? ಹಾಳು ಯಾವುದೂ ಆಗಿಲ್ಲ. ಓಕೆ, ಮಾಡೋದಕ್ಕೆ ಕಷ್ಟ ಅಂತ ಅನಿಸಿದ್ದು? ಮಾಡೋದು ಕಷ್ಟ, ಈ ಗೋಬಿ ಮಂಚೂರಿಯನ್ ಎಲ್ಲ ಮಾಡೋದು ತುಂಬ ಕಷ್ಟ. ಹೌದಾ? ಅದು ಫ್ರೈ ಮಾಡಿಕೊಂಡು Fry ಸಾಸ್ ಮಾಡಿ, ಮಾಡಿಕೊಂಡು. sauce ಮಾಡಿ. ಇದನ್ನ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕಾ ಇಲ್ಲ ಬೆಣ್ಣೆ ಇಲ್ಲ, ತುಪ್ಪ? ಬೆಣ್ಣೆ ಹಾಕ್ಕೋಬೋದು. ಓಕೆ, ಜೀರಿಗೆ ಕೊಡಿ. ಮಸಾಲ ಇಂಗ್ರೀಡಿಯೆಂಟ್ಸ್ ಕೊಡಿ. ಬೇ ಲೀಫ್, ಏನು ಬೇಕು? ಎಲೆ, ಎಲೆ, ಚಕ್ಕೆ, ಲವಂಗ, ಏಲಕ್ಕಿ. ಏಲಕ್ಕಿ ಕೊಡಿ. ಮೆಣಸಿನ್ಕಾಯಿ, ಆನಿಯನ್ ಪೇಸ್ಟ್ ಇದೆ, ಆನಿಯನ್ ಮತ್ತು ಗೋಡಂಬಿ, ಅದು ಕೊಡಿ. ಇದಲ್ವಾ? ಹಾಂ, ಆನಿಯನ್ ಮತ್ತು ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದ್ದೀರಲ್ವಾ? ಡಾಕ್ಟರ್ ಆಗಬೇಕು ಅಂತ ನಿಮ್ಮ ಇಂಟೆನ್ಷನಾ ಇಲ್ಲ ಅಪ್ಪ ಅಮ್ಮ ಸಜೆಸ್ಟ್ ಮಾಡಿದ್ದ? ಇಲ್ಲ, ಅದು ನನ್ನ ಇಂಟ್ರೆಸ್ಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಡಿ.
ಖಾರದ ಪುಡಿ ಕೊಡಿ. ಖಾರದ ಪುಡಿ ಇದು 1 ಸ್ಪೂನ್. ಸ್ವಲ್ಪ ಅರಿಶಿನ. ಧನಿಯಾ ಪುಡಿ ಅಲ್ಲೇ ಇದು. ಅದೇ ಅದೇ. ಓಕೆ, ಇವಾಗ ಟೊಮ್ಯಾಟೊ ಪ್ಯೂರಿ ಕೊಡಿ. ನೀವೇ ಮಾಡ್ಕೊಂಡಿರೋದ ಇದು ಪ್ಯೂರಿ? ಓಕೆ, ಇದಾಗಿದೆ. ಮೊಸರು ಕೊಡಿ. ಇದು 1 ಸ್ಪೂನ್ ಹಾಕ್ತೀನಿ. ಇದು ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಿದ್ರಿ ಅಲ್ವಾ? ಸೊ ಖಾರದ ಪುಡಿನೂ ಹಾಕಿದ್ದೀರಾ? ಹೌದು. ಯಾಕೆ ಅಂತ? ಇದು ಮೆಣಸಿನ್ಕಾಯಿ ನಾನು ಬಿಡಿಸ್ಕೊಂಡು ಹಾಕಿಲ್ಲ, ಸೊ ಅದು ಏನು ಅಷ್ಟು ಖಾರ ಬರಲ್ಲ. ಓಕೆ. ಉಪ್ಪು ಕೊಡಿ. ಈಗ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಫ್ರೈ ಮಾಡಿರೋ ಗೋಡಂಬಿ ಅಲ್ವಾ? ಹಾಂ, ಫ್ರೈ ಮಾಡಿರೋ ಗೋಡಂಬಿ. ಓಕೆ, ಇದಾಗಿದೆ. ಪನ್ನೀರ್ ಹಾಕ್ಕೋತಾ ಇದ್ದೀನಿ, ಫ್ರೈ ಮಾಡಿರೋದು. ಈಗ ಗರಂ ಮಸಾಲ ಕೊಡಿ. ಗರಂ ಮಸಾಲ ಅದು ಇದಾ? ಹಾಂ. ಇದು ಕುಕ್ ಆಗಲಿ ಲೋ ಫ್ಲೇಮಲ್ಲಿ. ಆಗಿದೆಯಾ ಇದು? ಆಗಿದೆ. ಕೊತ್ತಂಬರಿ ಸೊಪ್ಪು ಕೊಡಿ. ಕಾಜು ಪನ್ನೀರ್ ಮಸಾಲ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸ್ಫೂರ್ತಿಯವರು ಕಾಜು ಪನ್ನೀರ್ ಮಸಾಲ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಟೇಸ್ಟ್ ಮಾಡೋಣವಾ? ಮಾಡೋಣ. ಓಕೆ. ಸಾಕಾಗಿದೆ. ಮಸಾಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು. ಓಕೆ. ಹೌದು ತಾನೆ? ಹೌದು. ಟು ಬಿ ಫ್ರ್ಯಾಂಕ್, ನಿಜ ತಾನೆ? ಹೌದು. ಸ್ವಲ್ಪ ಉಪ್ಪು ಜಾಸ್ತಿ ಆಯಿತು. ಉಪ್ಪು ಒಂಚೂರು ಕಡಿಮೆ ಹಾಕಿದರೆ ಪರ್ಫೆಕ್ಟ್. ಮಸಾಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸ್ಫೂರ್ತಿ. ಥ್ಯಾಂಕ್ ಯು. ನಮ್ಮ ಪಾಕಶಾಲೆಗೆ ಬಂದು ಕಾಜು ಪನ್ನೀರ್ ಮಸಾಲ ಮಾಡಿಕೊಟ್ಟಿದ್ದೀರಾ ನಮ್ಮ ಪಾಕಶಾಲೆ ವತಿಯಿಂದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸ್ಫೂರ್ತಿಯವ್ರು ಬಂದರು, ನಮಗೋಸ್ಕರ ಕಾಜು ಪನ್ನೀರ್ ಮಸಾಲ ಮಾಡಿದ್ರು, ಸಖತ್ ಟೇಸ್ಟಿ ಆಗಿತ್ತು. ಸೊ ಈಗ ನೆಕ್ಸ್ಟ್ ಯಾರು ಬರ್ತಾರೆ? ಎಸ್, ಆರೋಗ್ಯದ ಸಲಹೆಗಳನ್ನ ಕೊಡೋದಕ್ಕೆ ಡಾಕ್ಟರ್ ಸಮರ್ಥ್ ಅವ್ರು ಬರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಎಸ್, ಆರೋಗ್ಯವೇ ಭಾಗ್ಯ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಆಯುರ್ವೇದ ತಜ್ಞರಾದಂಥ ಡಾಕ್ಟರ್ ಸಮರ್ಥ್ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಿನ್ನೆ ನಾವು ಹೇಳ್ತಾ ಇದ್ವಿ, ಏನು ಆಯುರ್ವೇದಿಕ್ ಅಲ್ಲಿ ಒಂದು ಕ್ಲಾಕ್ ಇದೆ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಹೌದು. ಸೊ ಹೇಳಿ ಡಾಕ್ಟ್ರೆ. ನಮ್ಮಲ್ಲಿ ಈ ದಿನಚರ್ಯ ಬೇರೆ ಬೇರೆ ಆಕ್ಟಿವಿಟೀಸು ಕರೆಕ್ಟ್ ಟೈಮ್ ಪ್ರಕಾರ ಮಾಡ್ತಾ ಹೋಗ್ಬೇಕು. ಬೆಳಿಗ್ಗೆ 6 ರಿಂದ 10, ಸಂಜೆ 6 ರಿಂದ 10 ಇದು ಕಫಕಾಲ. ಬೆಳಗ್ಗೆ 6 ರಿಂದ 10 ಹೆಂಗಿಡ್ತೀರಾ ನೋಡಿ, ಕಾಫಿ ಬೇಕಾಗತ್ತಲ್ಲ, ಆಕ್ಟಿವಿಟಿ ಇರಲ್ಲ, ನಮ್ ಮಂದಾಗಿರ್ತೀವಿ, ಅದು ಕಫಕಾಲದಲ್ಲಿ. ಪಿತ್ತಕಾಲ ಮೋಸ್ಟ್ ಆಕ್ಟಿವ್, ತಲೆನೂ ತುಂಬಾ ಆಕ್ಟಿವ್ ಆಗಿರತ್ತೆ.
ಮತ್ತು ಚಾಲೆಂಜಿಂಗು ಇದೆಲ್ಲ ಜಾಸ್ತಿ ಪಿತ್ತದ ಕಾಲದಲ್ಲಿ 10ರಿಂದ 2 ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ, ರಾತ್ರಿ 10ರಿಂದ ರಾತ್ರಿ 2 ಗಂಟೆವರೆಗೂ ಪಿತ್ತ ಕಾಲ. ಎಲ್ಲ ಧೈರ್ಯದಿಂದ ಕೆಲಸ ಮಾಡೋದು ಇದೆಲ್ಲ ಆ ಕಾಲದಲ್ಲೇ ಜಾಸ್ತಿ ಮಾಡಿ. ಇಂಪಾರ್ಟೆಂಟ್ ಡಿಸಿಷನ್ಸ್, ಯಾವುದೋ ಒಂದು ಎಗ್ರಿಮೆಂಟ್ ಸೈನ್ ಮಾಡೋದಿದೆ, ನೀವು ಮಾಡಿದ್ರೆ ಪಿತ್ತ ಕಾಲದಲ್ಲಿ ತೊಡಿ. ಯೋಚನೆ ಶಕ್ತಿ ಎಲ್ಲ ತುಂಬ ಜೋರಾಗಿ ಶಾರ್ಪ್ ಆಗಿ ಚೆನ್ನಾಗಿರುತ್ತೆ. 2ರಿಂದ ಬೆಳಗ್ಗೆ 6 ಹಾಗೂ ಮಧ್ಯಾಹ್ನ 2ರಿಂದ ಸಂಜೆ 6 ಇದು ವಾತದ ಕಾಲ. ಈ ಕಾಲದಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಬಾರ್ದು. ತುರ್ತುವಾಗಿರೋ ಕೆಲಸ ಚೆನ್ನಾಗಿ ಮಾಡಬೇಕು. ಜಾಸ್ತಿ ಎನರ್ಜಿ, ಮೆಂಟಲ್ ಎನರ್ಜಿ ಇಲ್ಲದೆ ಇರೋ ಕೆಲಸಗಳು ಮಾಡಿಬಿಡ್ಬೇಕು. ಈ ಟೈಮಲ್ಲಿ ಸ್ವಲ್ಪ ಆದಷ್ಟು ವಿಶ್ರಾಮ ಟೈಮು, ಯಾಕಂದರೆ ವಾತ ಜಾಸ್ತಿ ಆಗಿರುತ್ತೆ. ಈ ಎಕ್ಸರ್ಸೈಸು ಅವೆಲ್ಲ ಕಫಕ್ ಕಾಲದಲ್ಲಿ ಮಾಡಬೇಕು, ಯಾಕಂದರೆ ದೇಹ ಜಡವಾಗಿರುತ್ತೆ, ಅವಾಗ ಎಕ್ಸರ್ಸೈಸ್ ಮಾಡಬೇಕು. ದೋಷ ಅನುಗುಣವಾಗಿ ಆಪೋಸಿಟ್ ಆಕ್ಟಿವಿಟೀಸ್ ಮಾಡಬೇಕು. ಸೊ ಇವಾಗ ಬೆಳಗ್ಗೆ ಎದ್ದೇಳೋದು, ಬೆಳಿಗ್ಗೆ ಎದ್ದೇಳೋದು ವಾತದ ಕಾಲದಲ್ಲಿ ಎದ್ದೇಳಬೇಕು. ವಾತದ ಕಾಲದಲ್ಲಿ ಯಾಕೆ ಹೇಳಬೇಕು ಅಂದರೆ, ವಿಂಡ್ ಮೂತ್ರ ಮಲ ವಿಸರ್ಜನೆಗಳನ್ನ ನಾವು ತುಂಬ ಕಾಯಿಸಬಾರ್ದು. ಇವಾಗ ಯೂರಿನ್ ಹೋಗೋದು, ಮೋಷನ್ಸ್ ಹೋಗೋದು, ನಾವು ವೇಟ್ ಮಾಡಿಸ್ಬಾರ್ದು ದೇಹಕ್ಕೆ. 5 ಗಂಟೆಗೆ ಶುರುವಾಗಿರುತ್ತೆ ವೇಗ. ವಾತದ ಕಾಲದಲ್ಲೇ ದೇಹ ಅದನ್ನ ಈಚೆ ತೆಗಿಯಕ್ಕೆ ಪ್ರಯತ್ನ ಶುರು ಮಾಡಿಬಿಟ್ಟಿರುತ್ತೆ. ಆದರೆ ನಾವು ಹಾಸಿಗೆ ಮೇಲೆ ಮಲ್ಕೊಂಡಿರ್ತೀವಿ. ಅವಾಗ ಏನಾಗುತ್ತೆ, ನಾವು ತಡಿತೀವಿ ಅದನ್ನ, ಅದರಿಂದ ಸಾಕಷ್ಟು ಕಾಯಿಲೆಗಳು ಬರುತ್ತೆ. ಅದಕ್ಕೆ ಈ ಮಲ ವಿಸರ್ಜನೆಗಳನ್ನ ನಾವು ತಡಿಬಾರ್ದು ಅಂದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ವಿಸರ್ಜನೆಗಳು ಅದೆಲ್ಲ ಮಾಡಿಬಿಡ್ಬೇಕು. ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಬೆಳಗ್ಗೆ ಎದ್ದೇಳಿದ್ವಿ ಬ್ರಾಹ್ಮಿ ಮುಹೂರ್ತದಲ್ಲಿ, ಕೆಟ್ಟ ಕನಸುಗಳಿರ್ಬೋದು, ಏನೋ ವಿಚಾರಗಳಿರ್ಬೋದು, ರಾತ್ರಿ ಅಲ್ಲ, ಮನಸ್ಸಿಗೆ ಸಾಕಷ್ಟು ಸುಖವಾಗಿರ್ಬೋದು ದುಃಖವಾಗಿರ್ಬೋದು ಆಗಿರುತ್ತೆ ವಿಚಾರಗಳು ಮನಸ್ಸಿಗೆ. ನಮ್ಮ ಆತ್ಮ ನಾವು ನಿದ್ದೆಯಲ್ಲಿ ತನಗೆ ತೃಪ್ತಿ ಆಗದೆ ಇರೋದೆಲ್ಲ ತೃಪ್ತಿ ಮಾಡೋಕ್ಕೆ ಈ ಮನಸ್ಸಿನ ಶಕ್ತಿ ಉಪಯೋಗಿಸಿ ಈ ಸ್ವಪ್ನ, ಇಲ್ಲಿ ಡ್ರೀಮಿಂಗ್ ಅಂತ ಕರಿತೀವಿ ನಾವು, ನೋಡಿ ನಾವು ಸ್ವಪ್ನದಲ್ಲಿ ಅದನ್ನೆಲ್ಲ ಪೂರೈಸತ್ತಂತೆ. ನಿಮ್ಗೇನೋ ಒಂದು ಮಾಡಬೇಕು ಅಂತ ಇಷ್ಟ ಇರುತ್ತೆ, ಆಗಿಲ್ಲ ಕನಸಲ್ಲಿ ಬರುತ್ತೆ ಅದು, ಅಥವಾ ಭಯಗಳೆಲ್ಲ ಕನಸಲ್ಲಿ ಬರುತ್ತೆ. ಸೊ ಇವೆಲ್ಲ ನಾವು ಬೆಳಗ್ಗೆ ಎದ್ದಿದ್ಮೇಲೆ ಇದರಿಂದ ಮುಕ್ತರಾಗಬೇಕು ನಾವು. ಅದಕ್ಕೆ ಮಧುಸೂದನನ್ಗೆ ಪ್ರಾರ್ಥನೆ ಮಾಡಬೇಕು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇತ್. ಯಾಕಂದ್ರೆ ಆ ಮಧುಸೂದನ್ಗೆ ಪ್ರಾರ್ಥನೆ ಮಾಡುವಾಗ ಎಲ್ಲ ಪಾಪಗಳೆಲ್ಲ ನಾನು ಹಿಂದಿನ ದಿವಸದ ಮಾಡಿರೋದು, ರಾತ್ರಿ ಮಾಡಿರೋ ಪಾಪಗಳು, ನನಗೆ ಗೊತ್ತಿಲ್ಲದೆ ಇರೋ ಪಾಪಗಳೆಲ್ಲ ಹೋಗ್ಬೇಕು ಅಂತ. ಕೆಲವ್ರು ಜನ ಅದ್ರ ಜೊತೆಗೆ ಇದು ಮಾಡ್ಬೋದು, ಕರಾಗ್ರೇ ವಸ್ತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಮಂಗಲಂ ಕರದರ್ಶನಂ ಅಂತ. ಇದು ಇನ್ನು 2ನೇ ಶ್ಲೋಕಾನು ಬರುತ್ತೆ. ಕರಾಗ್ರೇ ವಸ್ತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೋವಿಂದ ಪ್ರಭಾತೆ ಕರದರ್ಶನಂ ಅಂತ. 2 ಕೈ ಜೋಡಿಸ್ಬಿಟ್ಟು ನೋಡ್ಬೇಕಂತೆ, ಮೇಲೆ ಮಧ್ಯ ಕೆಳಗಡೆ. ಇದು ಮಾಡೋದ್ರಿಂದ ಈ ಮಾನಸಿಕದ್ದು ಏನಾರ ಇದ್ರೆ ಅದೆಲ್ಲ ಕಳೆದು ಹೋಗುತ್ತೆ. ಬೆಳಗ್ಗೆ ಹೇಳ್ತಾ ಇರಂಗೆ ಮಾಡ್ಬೇಕಾಗಿರೋದು. 2ನೇದು, ನಾನು ಇದ್ರಲ್ಲಿ ಸ್ವಲ್ಪ ಜ್ಯೋತಿಷ್ಯ ತರ್ತೀನಿ. ಈ ಬೆಳಗ್ಗೆ ಎದ್ದಿ ನಿಮ್ಮ ಗ್ರಹಸ್ಥಿತಿಗಳನ್ನು ಕರೆಕ್ಟಾಗಿ ಮಾಡ್ಕೊಬೇಕು. ಅದರದ್ದು ಒಂದು ವಿಚಾರ, ನಮ್ಮ ದೇಹದಲ್ಲಿ 2 ಥರದ್ದು ಸ್ವರಗಳಿವೆ. ಒಂದು ಸೂರ್ಯ ಸ್ವರ, ಇನ್ನೊಂದು ಚಂದ್ರ ಸ್ವರ ಅಂತ. ಈದ ನಾಡಿ ಪಿಂಗಲ ನಾಡಿ ಅಂತ. ಈ ನಿಮ್ಮ ಬಲದಲ್ಲಿ ಹೋಗ್ತಾ ಇರೋದು ಸೂರ್ಯ ನಾಡಿ, ಇದಕ್ಕೆ ನಾವು ಪಿಂಗಲ ಅಂತ ಕರಿತೀವಿ. ಎಡದಲ್ಲಿ ಹೋಗ್ತಾ ಇರೋದು, ನಾಸದ್ವಾರದಿಂದ ಹೋಗ್ತಾ ಇರೋದಕ್ಕೆ ಈದ ನಾಡಿ ಅಂತ ಕರಿತೀವಿ. ಮಂಗಳವಾರ, ಶನಿವಾರ, ಭಾನುವಾರ ಇವು ಕ್ರೂರ ಗ್ರಹಗಳು. ಮಂಗಳ, ಶನಿ ಹಾಗೂ ರವಿ. ಈ ಕ್ರೂರ ಗ್ರಹಗಳು ಆಗ ದಿವಸ ಈ ನಮ್ಮ ಪಿಂಗಲ ನಾಡಿ ಸ್ವರ ಜೋರಾಗಿರ್ಬೇಕು ಏಳೋ ಟೈಮಲ್ಲಿ. ಅವತ್ತು ಖಚಿತವಾಗಿ ನಿಮ್ಮ ದಿವಸ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಗ್ರಂಥ ಹೇಳುತ್ತೆ. ಅಂದ್ರೆ ನಿಮ್ಮ ಲಕ್ ನಿಮ್ಮ ಫೇವರ್ ಅಲ್ಲಿ ಇರುತ್ತೆ ಅಂತ ದಿವಸ ಎದ್ದಾಗ. ಆಯ್ತಾ? ಸೊ ನೀವು ಆದಷ್ಟು ನಿಮ್ಮ ಸ್ವರ ತಪ್ಪಾಗಿ ಓಡ್ತಾ ಇದ್ರೆ ಅವತ್ತು ಏನೋ ಕಾದಿದೆ, ಅದನ್ನ ಸರಿ ಹೆಂಗ್ ಮಾಡ್ಕೊಳ್ಳೋದು. ಇವಾಗ ರೈಟ್ ಸೈಡ್ ಆಗ್ತಾ ಇಲ್ಲ ಅಂದ್ರೆ ಲೆಫ್ಟ್ ಸೈಡ್ ಮಾಡ್ಕೊಳ್ಳೋದು ಸ್ವಲ್ಪ ಹೊತ್ತು, ಅವಾಗ ರೈಟ್ ಓಪನ್ ಅಪ್ ಆಗತ್ತೆ, ಅವಾಗ ಎದ್ದೇಳೋದು ರೈಟ್.
ರೈಟ್ ಸೈಡಲ್ಲಿ. ಹೀಗೆ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ 4 ಸೌಮ್ಯ ಗ್ರಹಗಳ ದಿವಸ. ಇವತ್ತು ಈ ದಿವಸ ನೀವು ಈ ಲೆಫ್ಟ್ ನಾಸ್ಟ್ರಿಲ್ ಓಪನ್ ಆಗಿರಬೇಕು. ಅದಕ್ಕೆ ಈದ ನಾಡಿ ಅಂತ ಕರಿತೀವಿ, ಚಂದ್ರ ನಾಡಿ ಅಂತ. ಅವತ್ತಿನ ದಿವಸ ಬೆಳಗ್ಗೆ ಎದ್ದಾಗ ಆ ನಾಸ್ಟ್ರಿಲ್ ಓಪನ್ ಆಗಿ ರೈಟ್ ಸೈಡ್ ಬ್ಲಾಕ್ ಆಗಿದ್ರೆ ಅವತ್ತಿನ ದಿವಸ ಎಲ್ಲ ಶುಭ ಕಾರ್ಯಗಳಾಗತ್ತೆ. ಇದು ಖಚಿತ. ಇದು ಸರಿ ಮಾಡ್ಕೊಳ್ಳಕ್ಕೆ ಇವಾಗ ಅಕಸ್ಮಾತ್ ನೀವು ಸೋಮವಾರ ಎದ್ದಿದ್ದೀರಾ, ರೈಟ್ ನಾಸ್ಟ್ರಿಲ್ ಓಪನ್ ಆಗ್ತದೆ, ಲೆಫ್ಟ್ ಬ್ಲಾಕ್ ಆಗಿದೆ, ಅವತ್ತು ಏನೋ ಕಾದಿದೆ ಅಂತ. ಅದನ್ನ ಸರಿ ಹೆಂಗ್ ಮಾಡ್ಕೊಳ್ಳೋದು? ರೈಟ್ ಸೈಡ್ ಮಲ್ಕೊಳ್ಳೋದು, ಲೆಫ್ಟ್ ಓಪನ್ ಅಪ್ ಆಗತ್ತೆ, ಅವಾಗ ಎದ್ದು ಹೇಳೋದು. ಇದು ಒಂದು ಜ್ಯೋತಿಷ್ಯ ವಿಚಾರ. ನಾನು ಯಾಕೆ ಹೇಳಿದೆ ಅಂದ್ರೆ, ಈ ಬೆಳಗ್ಗೆ ಎದ್ದಾಗ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಎದ್ದೇಳಬೇಕು. ನಿಮಗೆ ಈ ಒಂದು ಟೆಕ್ನಿಕ್ ಮಾಡೋದ್ರಿಂದ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಂತ ಒಂದು ಬರುತ್ತೆ. ಈ ವಿಚಾರ ಶಿವಸ್ವರೋಧ್ಯಾಯ ಅಂತ ಒಂದು ಗ್ರಂಥದಲ್ಲಿ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಬೆಳಗ್ಗೆ ಎದ್ದಿ ತುಪ್ಪನ ಮುಟ್ಟೋದು, ತುಪ್ಪ ನೋಡೋದು, ಮೊಸರು ಮುಟ್ಟೋದು, ಮೊಸರು ನೋಡೋದು, ಸಾಸಿವೆ ಕಾಳು ಮುಟ್ಟೋದು ನೋಡೋದು, ಅಥವಾ ಬಿಲ್ವ ಫಲ, ಶಿವಂಗೆ ಬಿಲ್ವ ಪತ್ರ ಇಷ್ಟ, ಬಿಲ್ವ ಫಲ ಮುಟ್ಟೋದು ನೋಡೋದು ತುಂಬಾ ಶುಭಕರ ಅಂತ. ಅವತ್ತಿನ ದಿವಸ ಏನಾರ ಗ್ರಹಸ್ಥಿತಿಗಳು ಸರಿಗಿಲ್ಲ, ಏನೋ ಆಗ್ತಾ ಇರ್ಬೋದು, ಅವೆಲ್ಲ ಹೊಟ್ಟೋಗುತ್ತೆ. ಸೊ ಎದ್ದಾಗ ಈ ಪದಾರ್ಥಗಳನ್ನ ಮುಟ್ಟೋದು, ನೋಡೋದು ತುಂಬಾ ಶುಭಕರ. ಈಗ ಕೆಲವರು ಬಲಗಡೆಯಿಂದನೇ ಎದ್ದೇಳ್ಬೇಕು, ಕೆಲವರಲ್ಲ, ಎಲ್ರೂ ಬಲಗಡೆಯಿಂದನೇ ಎದ್ದೇಳ್ಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಅದ್ ಯಾಕೆ ಅಂತ ನೋಡಿ, ಅದು ಈ ಬಲ ಎಡ ಅನ್ನೋದು ಈ ಸ್ವರಗಳ ಮೇಲೆ ಹೋಗಬೇಕು. ನಮ್ಮ ಪಂಚ ಪಾಂಡವರು ಈ ಕುರುಕ್ಷೇತ್ರದಲ್ಲಿ ಕೌರವರ ಮುಂದೆ ಗೆದ್ದಿದ್ದು ಬರೀ ಸ್ವರಗಳ ಅಧ್ಯಾಯದಿಂದ, ಬರೀ ಸ್ವರಗಳ ಅಭ್ಯಾಸದಿಂದ. ಇದು ಶಿವಸ್ವರೋಧ್ಯಾಯದಲ್ಲಿ ಶಿವ ಪಾರ್ವತಿಗೆ ಹೇಳ್ತಾರೆ. ಹಿಂಗೆ ಪಂಚಪಾಂಡವರು ಅವ್ರದ್ದು ಇಷ್ಟು ಕಮ್ಮಿ ಒಂದು ಸೈನ್ಯ ಇದ್ರೇನೋ ಕೌರವ್ರ ಮೇಲೆ ಚೆನ್ನಾಗಿ ಯುದ್ಧ ಮಾಡಿದ್ದು. ಭಗವಂತ ಇದ್ದ ಅವ್ರ ಕಡೆ, ಕೃಷ್ಣ ಇದ್ದ ಅಂದ್ರೇನು ಈ ಶಿವ ಸ್ವರೋಧ್ಯಾಯ, ಈ ಸ್ವರೋಧ್ಯಾಯ, ಈ ಸ್ವರಶಕ್ತಿಗಳಿಂದ ಆಗಿ ಅವರು ಕೌರವ್ರ ಮೇಲೆ ಗೆದ್ರು ಅಂತ ಒಂದು ಚಿಕ್ಕದಾಗಿ. ಸೊ ರೈಟ್ ಟು ಲೆಫ್ಟ್ ಈ ನಾಸ್ಟ್ರಿಲ್ ಮೇಲೆ ಡಿಪೆಂಡ್ ಆಗತ್ತೆ. ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ಇದರಲ್ಲಿ ಬೇಕಾದ್ರೆ ಹೇಳೋಣ. ಸೊ ಈ ಎದ್ದಿದ ಮೇಲೆ ಕೆಲವರು ಜನ ನೀರು ಕುಡಿತಾರೆ. ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ನೀರು ಕುಡಿಬೋದು ಅಂತ. ಬೆಳಗ್ಗೆ ಹೇಳ್ತಾ ಇರಂಗೆ ನೀರು, ಸೂರ್ಯ, ಇವಾಗ ಕೆಲವು ಜನ ಹಲ್ಲು ಉಜ್ಜಿ ನೀರು ಕುಡಿತಾರೆ, ಕೆಲವು ಜನ ಹಲ್ಲು ಉಜ್ಜೋಕ್ ಮೊದಲು ನೀರು ಕುಡಿತಾರೆ. ಈ ಎರಡು ವಿಚಾರನೂ ಇದೆ. ಬೆಳಗ್ಗೆ ಹೇಳ್ತಾ ಇರಂಗೆ ನೀರು ಕುಡಿಬೋದು. ಅದರಿಂದ ಉಪಯೋಗ ಏನು ಅಂದ್ರೆ 100 ವರ್ಷ ಆಯುಸ್ಸಿರತ್ತೆ, ಯಾವ ತರದ್ದು ರೋಗಗಳು ಬರಲ್ಲ. ಇವಾಗ ಹಲ್ಲೆಲ್ಲ ಉಜ್ಜಿ ಸೂರ್ಯ ಉದಯ ಆಗಿದ ಮೇಲೆ ನೀರು ಯಾರು ಕುಡಿತಾರೆ ಅವ್ರಿಗೂ ಅದೇ ಎಲ್ಲ ಸಿಗತ್ತೆ. ಆದ್ರೆ ಹೆಚ್ಚಾಗಿ ಈ ಹೇಳ್ತಾ ಇರಂಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀರು ಕುಡಿಯೋವ್ರಿಗೆ ಇವು ಸಿಗತ್ತೆ. ಕೆಲವು ಜನ ಪೂಜೆ ಪುರಸ್ಕಾರ ಮಾಡೋವ್ರಿಗೆ ಬೇರೆ ವಿಚಾರ. ಸೊ ಬೆಳಗ್ಗೆ ಹೇಳ್ತಾ ಇರಂಗೆ ಒಂದು ಸಾಧಾರಣವಾಗಿ ಒಂದು ಈ ಕೈ ಬೊಕ್ಸೆಯಲ್ಲಿ ಒಂದು 8 ಪ್ರಮಾಣದಷ್ಟು ನೀರು ಕುಡಿಬಹುದು. ಎಲ್ಲರೂ ಕುಡಿಬಹುದು, ಒಳ್ಳೇದು. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಡಾಕ್ಟ್ರು ಬೆಳಗ್ಗೆ ಎದ್ದಾಗ ಎಷ್ಟೊತ್ತಿಗೆ ಎದ್ದೇಳಬೇಕು, ಎಷ್ಟೊತ್ತಿಗೆ ನೀರು ಕುಡಿಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಸೊ ಹಾಗೆ ಒಂದು ಕ್ಷೀರಪಾಕ ಕೂಡ ಮಾಡ್ತಾರಂತೆ. ಅದು ಹೇಗೆ ಮಾಡ್ತಾರೆ, ಅದು ಹೇಗಿರುತ್ತೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಚೆಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್ ಕೋಕೋ ವಿತ್ ಆಲ್ಮಂಡ್. ಓಕೆ ಡಾಕ್ಟ್ರೇ, ಕ್ಷೀರಪಾಕಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್? ಇದಕ್ಕೆ ಬೇಕಾಗಿರೋದು ಶತಾವರಿ ಪುಡಿ, ಹಾಲು, ಸಕ್ಕರೆ, ನೀರು, ಸ್ವಲ್ಪ ಇಲಾಚಿ. ಓಕೆ, ಶುರು ಮಾಡೋಣ. ಎಸ್. ಹಾಲು ಹಾಗೂ ನೀರು ಹಾಕೋಣ. ಇವಾಗ ಇದಕ್ಕೆ ನಾವು 1 ಚಮಚ ಶತಾವರಿ ಪುಡಿ ಹಾಕೋಣ.
ಕನ್ನಡದಲ್ಲಿ ತಾಯಿ ಬೇರು ಅಂತ ಕರಿತೀವಿ, ಓಕೆ ಬಹುಮಕ್ಕಳ ತಾಯಿ ಬೇರು ಅಂತಲೂ ಕರಿತೀವಿ. ಓಕೆ ಅಂದರೆ ಒಂದು ಒಳ್ಳೆ ಶುಭ ಇದು ಗಿಡಮೂಲಿಕೆ ಇದು. ಸಾಕಷ್ಟು ಕಾಯಿಲೆಗಳಿಗೂ ಉಪಯೋಗಿಸ್ತೀವಿ ನಾವು. ಓಕೆ. ಇದನ್ನ ತಗೊಳ್ಳೋದ್ರಿಂದ ಬಹುಮುಖ್ಯವಾಗಿ ಯಾವುದಕ್ಕೆ ಉಪಯೋಗ ಆಗುತ್ತೆ ಡಾಕ್ಟರ್? ಇದು ಶತಾವರಿ ಒಳ್ಳೆ ರಸಾಯನ, ಓಕೆ. ತಂಪು, ಮಧುರ ರಸ, ಮಧುರ ವಿಪಾಕ, ಓಕೆ. ಸ್ವಲ್ಪ ತಿಕ್ತ ಕಷಾಯಗಳು ಗುಣಗಳಿದೆ. ಇದು ವಾತ ಪಿತ್ತ ದೋಷಗಳನ್ನ ಕಮ್ಮಿ ಮಾಡುತ್ತೆ. ಸಾಕಷ್ಟು ರಕ್ತದ ಸಮಸ್ಯೆಗಳು, ಹೊಟ್ಟೆ ನೋವುಗಳು, ಹುಣ್ಣುಗಳು, ಮತ್ತು ವಾತದ್ದು ಪಿತ್ತದ್ದು, ಈ ಹೆಂಗಸರಿಗೆಲ್ಲ ಈ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಅಂತ ಆಗತ್ತಲ್ವ, ಅದಕ್ಕೆಲ್ಲ ಇದು ತುಂಬ ಒಳ್ಳೆ. ನಮ್ಮಂಥ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಬಂದರೆ ಇದ್ರದ್ದು ಲೇಹ್ಯಗಳು, ಕಷಾಯಗಳು, ಅರಿಷ್ಟಗಳು, ಮಾತ್ರೆಗಳು ಇವೆಲ್ಲ ಬೇರೆ ಬೇರೆ ಜೊತೆ ಮಿಶ್ರಣ ಆಗಿರೋದು ಗ್ರಂಥದ ಪ್ರಕಾರ ಕೊಡ್ತೀವಿ ನಾವು. ಓಕೆ. ಸ್ವಲ್ಪ ಸಕ್ಕರೆ ಹಾಕೋಣವಾ? ಎಸ್. ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಆಸ್ಪರಾಗಸ್ ಅಂತ ಸಿಗುತ್ತೆ ಮಾರ್ಕೆಟಲ್ಲಿ. ಅಂದರೆ ನಾವು ಇದರಲ್ಲಿ ಈ ಆಸ್ಪರಾಗಸ್ ಬೇರು ಉಪಯೋಗಿಸ್ತಾ ಇರೋದು. ಓಕೆ. ಆಗಲೇ ನೋಡಿ ಸ್ವಲ್ಪ ತಿಕ್ಕಾಗಿ ಆಗ್ತಾ ಇದೆ. ಹೌದು. ಇವಾಗ ಸ್ವಲ್ಪ ಇಲಾಚಿ ಪುಡಿ, ನಾನು ಹೂವು ಯಾಕೆ ತೊಗೊಂಬಂದೆ ಅಂದರೆ ಇದು ಒಂದು ಸ್ತ್ರೀಯ ಚಿಹ್ನೆ. ಸೊ ಇದ್ರ ಜೊತೆ ಕೊಡೋಣ ಅಂತ, ಯಾಕಂದರೆ ಹೆಂಗಸರಿಗೆ ತುಂಬ ಒಳ್ಳೇದಿದೆ. ಒಂದು ಯೋನಿ ಚಿಹ್ನೆ. ಸೊ ಅದಕ್ಕೆ ಹೆಂಗಸರದ್ದು ಎಲ್ಲ ಯೋನಿ ದೋಷಗಳು ಇದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಒಂದು ಶತಾವರಿ ಕ್ಷೀರಪಾಕ ರೆಡಿ. ಥ್ಯಾಂಕ್ ಯು ಡಾಕ್ಟ್ರೆ. ಓಕೆ ಡಾಕ್ಟ್ರೆ, ಟೇಸ್ಟ್ ಮಾಡೋಣವಾ? ಸ್ವೀಟಾಗಿದೆ, ಸ್ವಲ್ಪ ಕಹಿ ಕಹಿ, ಇಲ್ಲಿ ಹೋಗ್ತಿದ್ದಾಗೆ ಒಂದು ರಿಫ್ರೆಶ್ಮೆಂಟ್ ಕೊಡುತ್ತೆ, ಅದೊಂಥರ ಸ್ವೀಟ್ನೆಸ್. ಶತಾವರಿ ಹೌದು, ತುಂಬ ಚೆನ್ನಾಗಿದೆ. ಆಮೇಲೆ ಆ ಘಮ ಚೆನ್ನಾಗಿದೆ ಶತಾವರಿ ಬೇರಿಂದ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಸೊ ನಾಳೆ ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ನಾಳೆ ನಾವು ಬೆಳಗ್ಗೆ ಎದ್ದಿದ್ದೀವಿ, ಸೊ ಪ್ರಾರ್ಥನೆ ಎಲ್ಲ ಆಗಿದೆ. ಇವಾಗ ನೆಕ್ಸ್ಟು ಇಮಿಡಿಯೇಟಾಗಿ ಬೆಳಗ್ಗೆ ಎದ್ದಿದ್ಮೇಲೆ ಏನು ಮಾಡಬೇಕು? ಮಲ ವಿಸರ್ಜನೆ ಅಲ್ವಾ, ಅದ್ರ ಬಗ್ಗೆ ಮಾತಾಡೋಣ. ಓಕೆ. ಹಾಗೂ ದಂತಧಾವನ, ನಾಲ್ಗೆ ಹೆಂಗೆ ಕ್ಲೀನ್ ಮಾಡ್ಕೊಬೇಕು, ಇವೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ದಿನಚರಿಯೋದು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ಡಾಕ್ಟ್ರು ಬೆಳಗ್ಗೆ ಎದ್ದಾಗ ಮೊದಲಿಗೆ ನೀರು ಕುಡಿಬೇಕು, ಯಾಕೆ ಕುಡಿಬೇಕು, ಎಷ್ಟೊತ್ತು ಕುಡಿಬೇಕು ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರು. ಸೊ ನೀವು ಇದನ್ನ ಫಾಲೋ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಅಡುಗೆಗಳ ಜೊತೆ, ಇನ್ನಷ್ಟು ವಿಷಯಗಳ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸುವರ್ಣ ಪಾಕಶಾಲೆ, ಸ್ಪೆಷಲ್ ಪಾರ್ಟ್ನರ್ ಹರ್ಷಿ ಸ್ಪ್ರೆಡ್ಸ್, ಕೋಕೋ ವಿತ್ ಆಲ್ಮಂಡ್. ಬಾಯ್.